ಹಲೋ ಮಕ್ಕಳೇ, ಫಿಸಿಕ್ಸ್ ಮಿಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಅಂತ ವೆರಿ ಇಂಪಾರ್ಟೆಂಟ್ 3 or 5 ಮಾರ್ಕ್ಸಿಗೆ. ಸೊ ಕಂಪಲ್ಸರಿ ಕ್ವಶನ್ನು ಬಹಳ ಸಲ ಕೇಳಿದ್ದಾರೆ ಆ್ಯಂಡ್ ತುಂಬ ಈಸಿ ಡಿರೈವೇಷನ್ ಕೂಡ. ಓಕೆ, ಪ್ರೀವಿಯಸ್ ವಿಡಿಯೋನಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂದರೆ ಓಕೆ, ಸೊ ಕನ್ಸಿಡರ್ ಎ ಚಾರ್ಜ್. ಸೊ ಸಿಂಪಲ್, ಯಾಕಂದ್ರೆ ಡಿರೈವೇಷನ್ ಬೇಕು. ಒಂದು ಚಾರ್ಜ್ ಇದೆ ಅಂತ ಅನ್ಕೊಳ್ಳೋಣ. ಈ ಚಾರ್ಜ್ ಪಾಸಿಟಿವ್ ಚಾರ್ಜ್. ಆ ಪಾಸಿಟಿವ್ ಚಾರ್ಜ್ ಸುತ್ತ ಏನಿರುತ್ತೆ, ನಮಗೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಯಾವುದೋ ಒಂದು ಪಾಯಿಂಟ್ ಪಿ ತಗೊಂಡ್ರೆ ಆ ಪಾಯಿಂಟ್ ಅಲ್ಲಿ ಏನು ಪೊಟೆನ್ಷಿಯಲ್ ಇರುತ್ತೆ ಅಂದರೆ 1/4πε0. ಓಕೆ, ಸೊ Q ಡಿವೈಡೆಡ್ ಬೈ ಆರ್. ಆ ಚಾರ್ಜ್ ಮತ್ತೆ ಅದರ ಡಿಸ್ಟೆನ್ಸ್ Q ಇಂದ ಈ ಪಾಯಿಂಟಿಗೆ ಬರುವಂತ ಡಿಸ್ಟೆನ್ಸ್ ಏನಿರುತ್ತೆ, ಸೊ ದಟ್ ವಿಲ್ ಗಿವ್ಸ್ ಅಸ್ ದ ವ್ಯಾಲ್ಯೂ ಆಫ್ ವಾಟ್ ಪೊಟೆನ್ಷಿಯಲ್. ಸೊ ಇದಿಷ್ಟು ಈ ಕಾನ್ಸೆಪ್ಟ್ ಬೇಕು. ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಏನ್ ಬೇಕು ಅಂದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು ಬೇಕು. ಐ ವಿಲ್ ಎಕ್ಸ್ಪ್ಲೈನ್ ನೌ ಹಿಯರ್. ಓಕೆ, ಸೊ ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಡೈಪೋಲ್? 2 ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜ್. ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜ್ ಅಂದ್ರೆ ಇದು 1 ಕೂಲಂಬ್ ಇದ್ರೆ ಇದು 1 ಕೂಲಂಬ್ ಇರಬೇಕು, ಇದು 2 ಕೂಲಂಬ್ ಇದ್ರೆ ಇದು 2 ಕೂಲಂಬ್ ಇರಬೇಕು ಚಾರ್ಜ್ ವ್ಯಾಲ್ಯೂ. ಸೊ 2 ಈಕ್ವಲ್ ಚಾರ್ಜಸ್, ದಟ್ ಮೀನ್ಸ್ ಓಕೆ, ಹಿಯರ್ ನಾನು ಮೈನಸ್ ಮೆನ್ಷನ್ ಮಾಡಿದ್ದೀನಿ. ದಿಸ್ ಇಸ್ ಮೈನಸ್ Q. ಓಕೆ, ಸೊ ಐ ವಿಲ್ ಮೆನ್ಷನ್ ಇಟ್ ಆಸ್ ವಾಟ್ Q2 ಅಂತ ಮೆನ್ಷನ್ ಮಾಡ್ತೀನಿ. ಇದನ್ನ ಪ್ಲಸ್ Q. ಓಕೆ, ಸೊ ವಿಚ್ ಐ ವಿಲ್ ಮೆನ್ಷನ್ ಇಟ್ ಆಸ್ ವಾಟ್ Q1 ಅಂತ ಮೆನ್ಷನ್ ಮಾಡ್ತೀನಿ. Okay, so these two charges, two equal and opposite charges are placed at a distance 2a. Okay, if they are at a distance 2a, then ಈ ಒಂದು ಕಂಪ್ಲೀಟ್ ಸೆಟಪ್ ನಾವು ಏನಂತ ಕರಿತೀವಿ, ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ಓಕೆ, ಸೊ ದ ಸಿಸ್ಟಮ್ ಆಫ್ ಚಾರ್ಜಸ್ ಅಂದ್ರೆ ಈ ಒಂದು ಸಿಸ್ಟಮ್ ಆಫ್ ಚಾರ್ಜ್ ಇಂದ ಏನು ಎಫೆಕ್ಟ್ ಸಿಗುತ್ತೋ, ಸೊ ದಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಡೈಪೋಲ್. ಈ ಒಂದು ಸಿಸ್ಟಮ್ ಆಫ್ ಚಾರ್ಜ್ ನಮಗೆ ಏನು ಎಫೆಕ್ಟ್ ಸಿಗುತ್ತೆ ಅಂದ್ರೆ ಡೈಪೋಲ್ ಮೊಮೆಂಟ್ ಸಿಗುತ್ತೆ. ಡೈಪೋಲ್ ಮೊಮೆಂಟ್ ವಿಲ್ ಬಿ ಇನ್ ದ ಆಕ್ಸಿಸ್ ಆಫ್ ದಿಸ್ ಡೈಪೋಲ್. ಅಂದ್ರೆ ನೆಗೆಟಿವ್ ಟು ಪಾಸಿಟಿವ್ ಆಕ್ಸಿಸ್ ಗೆ ಡೈಪೋಲ್ ಮೊಮೆಂಟ್ ನಮಗೆ ಸಿಗುತ್ತೆ. ಐ ವಿಲ್ ಮೆನ್ಷನ್. ಸೊ ಡೈಪೋಲ್ ಮೊಮೆಂಟ್ ಯಾವ ಆಕ್ಸಿಸ್ ಅಲ್ಲಿ ಸಿಗುತ್ತೆ ಅಂದ್ರೆ ನೆಗೆಟಿವ್ ಟು ಪಾಸಿಟಿವ್. ಡೈಪೋಲ್ ಮೊಮೆಂಟ್ ನ ಯಾವ್ದ್ರಲ್ಲಿ ಡಿನೋಟ್ ಮಾಡ್ತೀವಿ? P ಅನ್ನೋ ಲೆಟರ್. ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಓಕೆ, ವಿ ಮಸ್ಟ್ ನೋ ದಟ್ ಡೈಪೋಲ್ ಮೊಮೆಂಟ್ P is equal to Q into 2a. Okay, so 2a in the sense that is also a distance between these two, so it is a vector quantity. ಇಷ್ಟು ನಮಗೆ ಏನು ಕಾನ್ಸೆಪ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಗೊತ್ತಿರಬೇಕು. ಎಲೆಕ್ಟ್ರಿಕ್ ಡೈಪೋಲ್ ನ ಫಾರ್ಮುಲಾ ಗೊತ್ತಿರಬೇಕು. ಓಕೆ, ಎಸ್. ಸೊ ಈ ಒಂದು ಡ್ಯೂ ಟು ದಿಸ್ ಚಾರ್ಜಸ್ ಅಂದ್ರೆ ಒಂದು ನೆಗೆಟಿವ್ ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್, ಒಂದು ಇಂಡಿವಿಜುವಲ್ ಚಾರ್ಜ್ ಇದ್ದಾಗ ಇಷ್ಟು ಪೊಟೆನ್ಷಿಯಲ್ ಸಿಗುತ್ತೆ. ಈ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಅಟ್ ಡಿಸ್ಟೆನ್ಸ್ ಆಫ್ 2a ಇದ್ದಾಗ ಯಾವುದೋ ಒಂದು ಆರ್ಬಿಟ್ರರಿ ಪಾಯಿಂಟ್ ಅಲ್ಲಿ ಐ ಹ್ಯಾವ್ ಟೇಕನ್ ದಿಸ್ ಪಾಯಿಂಟ್, ಅಂದ್ರೆ ಈ ಪಾಯಿಂಟ್ ನೀವು ಇಲ್ಲಾದ್ರೂ ತಗೊಳ್ಳಿ, ಎಲ್ಲಾದ್ರೂ ಯಾವ್ದಾದ್ರು ಒಂದು ಪಾಯಿಂಟ್ ವ್ಯಾಲ್ಯೂ ತಗೊಳ್ಳಿ, ಅಂದ್ರೆ ಪಾಯಿಂಟ್ ತಗೊಳ್ಳಿ, ಆರ್ಬಿಟ್ರರಿ ಅಂದ್ರೆ ಎಲ್ಲೋ ಒಂದ್ ಕಡೆ. ಆ ಪಾಯಿಂಟ್ ಅಲ್ಲಿ ಡ್ಯೂ ಟು ದಿಸ್ ಎಲೆಕ್ಟ್ರಿಕ್ ಡೈಪೋಲ್ ವಾಟ್ ಈಸ್ ದ ಪೊಟೆನ್ಷಿಯಲ್? ಏನ್ ಪೊಟೆನ್ಷಿಯಲ್? ಲೆಟ್ ಮಿ ಟೇಕ್ ದಟ್ ಪೊಟೆನ್ಷಿಯಲ್ ಆಸ್ V. ಇಂಡಿವಿಜುವಲ್ ಚಾರ್ಜ್ ಇದ್ದಾಗ ಒಂದು ಪಾಯಿಂಟ್ಗೆ ಡ್ಯೂ ಟು ದಿಸ್ ಓನ್ಲಿ ಒನ್ ಚಾರ್ಜ್ ವಿ ವಿಲ್ ಗೆಟ್ ದ ಪೊಟೆನ್ಷಿಯಲ್. ಬಟ್ 2 ಚಾರ್ಜಸ್ ಇರುವಾಗ ಸಿ ದಿಸ್ ಟೋಟಲ್ ಪೊಟೆನ್ಷಿಯಲ್ V ವಿಲ್ ಬಿ ಈಕ್ವಲ್ ಟು V1 ಪ್ಲಸ್ V2. ಆಯ್ತಾ? ಎಸ್. ಸೊ ಈಗ ನಾವು ಈ ಒಂದು P ಅನ್ನೋ ಪಾಯಿಂಟ್ ಎಲ್ಲಿದೆ? ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ R. ಓಕೆ, ಫ್ರಮ್ ದಿಸ್ ಡೈಪೋಲ್ ಮೊಮೆಂಟ್. ನಾವು ಇಂಡಿವಿಜುವಲ್ ಚಾರ್ಜ್ ಅಂತ ತಗೊಳ್ಳಾಗಿಲ್ಲ. ನ್ಯೂಮರಿಕಲ್ಸ್ ಕೊಡುವಾಗಲೂ ಅಷ್ಟೇ ಅವ್ರು ಕೊಡುವಾಗ ಓಕೆ, ಕನ್ಸಿಡರ್ ಎ ಡೈಪೋಲ್ ವಿತ್ ವ್ಯಾಲ್ಯೂ 2 ಕೂಲಮ್ ಅಂತ ಕೊಡ್ತಾರೆ. ಅಂದ್ರೆ -2 ಕೂಲಮ್ ಪ್ಲಸ್ 2 ಕೂಲಮ್ ತಗೋಬೇಕು. ಕನ್ಸಿಡರ್ ಎ ಪಾಯಿಂಟ್ ಅಟ್ P 2 millimeter ಅವೇ ಫ್ರಮ್ ದ ಡೈಪೋಲ್ ಅಂತ ಕೊಟ್ಟಾಗ ವೆದರ್ ಇಟ್ ಇಸ್ ಫ್ರಮ್ ಪ್ಲಸ್ Q ಆರ್ ಮೈನಸ್ Q, ಪ್ಲಸ್ Q ಮತ್ತೆ ಮೈನಸ್ Q ಇಂದ ಬರೋದಿಲ್ಲ. ಇಟ್ ಈಸ್ ಫ್ರಮ್ ಡೈಪೋಲ್ ಮೊಮೆಂಟ್. ಡೈಪೋಲ್ ಮೊಮೆಂಟ್ ಯಾವಾಗಲೂ ಸೆಂಟರ್ ಆಫ್ ದಿಸ್ ಡೈಪೋಲ್ ಆಕ್ಸಿಸ್ ಅಲ್ಲಿ ಇರುತ್ತೆ. ಆ ಡೈಪೋಲ್ ಮೊಮೆಂಟ್ ಇಂದ ಎಷ್ಟು ಡಿಸ್ಟೆನ್ಸ್ ಇದೆ, ದಟ್ ಮೀನ್ಸ್ ದಿಸ್ ವ್ಯಾಲ್ಯೂ ವಿ ನೋ. ನಾವು ಯಾವ ಒಂದು ಪಾಯಿಂಟ್ ಬೇಕಾದ್ರೂ ಅಲ್ಲಿ ನಾವು ಏನ್ ಮಾಡಬಹುದು, ಪೊಟೆನ್ಷಿಯಲ್ ಕಂಡು ಹಿಡ್ಕೋಬಹುದು. ಹಾಗಾಗಿ ವಿ ನೋ ದಿಸ್ ವ್ಯಾಲ್ಯೂ, ಬಟ್ ವಿ ಡೋಂಟ್ ನೋ ದಿಸ್ R1 ಅಂಡ್ R2. ಓಕೆ, ಸೊ Q1 ಇಂದ P ಇರೋ ವ್ಯಾಲ್ಯೂನ R1 ಅಂತ ತಗೊಳ್ಳೋಣ. Q2 ಇಂದ P ಅನ್ನೋ ಪಾಯಿಂಟ್ ಇರೋದನ್ನ R2 ಅಂತ ತಗೊಳ್ಳೋಣ. ಲೆಟ್ ಮಿ ಮೆನ್ಷನ್ ದಿಸ್ ಪಾಯಿಂಟ್ ಆಸ್ ವಾಟ್ Q2 ಇರೋದು A ಅನ್ನೋ ಪಾಯಿಂಟ್ ಅಲ್ಲಿ, Q1 ಇರೋದನ್ನ B ಅನ್ನೋ ಪಾಯಿಂಟ್ ಅಲ್ಲಿ ತಗೊಳ್ಳೋಣ. ಓಕೆ, ಸೊ ಲೆಟ್ ಮಿ ಟೇಕ್ ದಿಸ್ ಆಸ್ ಓಕೆ O ಅಂತ ತಗೊಳ್ಳೋಣ, ಯಾಕಂದ್ರೆ O ಅನ್ನೋದು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಓಕೆ, ಫೈನ್. OP ವಿಲ್ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಡೈಪೋಲ್ ಮೊಮೆಂಟ್ ಆರ್ ಎಲೆಕ್ಟ್ರಿಕ್ ಡೈಪೋಲ್ ಅಂಡ್ ದ ಪಾಯಿಂಟ್ ದಟ್ ವಿ ಆರ್ ಕನ್ಸಿಡರಿಂಗ್ ಟು ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್. We know that from the formula of potential formula ಏನಿದೆ 1/4πε0 which is nothing but K. Okay, into Q. ಇಲ್ಲಿದ್ದು ಓಕೆ Q ಅನ್ನೋ ಚಾರ್ಜ್, ಇಲ್ಲಿರೋದು ಒಂದು ಚಾರ್ಜ್ ಯಾವುದು, ದಟ್ ಮೀನ್ಸ್ V1 ಪ್ಲಸ್ Q. ಓಕೆ, ಸೊ ಹಾಗಾಗಿ ನಾನು ಏನು ಬರೀತೀನಿ, Q1. ಓಕೆ, Q1 divided by distance between these two is what, R1 plus V2 ಏನಿದೆ. ಓಕೆ, ಸೊ ದಟ್ ಈಸ್ ಆಲ್ಸೋ K, 1/4πε0 K. ಬಟ್ ಹಿಯರ್ Q1 ಇಲ್ಲ, Q2 ಇದೆ, ಬಟ್ ಅದು ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಇಟ್ ಈಸ್ ಮೈನಸ್ ಡಿವೈಡೆಡ್ ಬೈ R2. ಹೌದಾ? Q1 and Q2 ಆರ್ ಈಕ್ವಲ್. ಯಾಕೆ Q1 and Q2 ಆರ್ ಈಕ್ವಲ್? ಬಿಕಾಸ್ ದಿಸ್ ಇಸ್ ಎಲೆಕ್ಟ್ರಿಕ್ ಡೈಪೋಲ್. ಓಕೆ, ಸೊ 2 ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಅಂತ ತಗೊಳ್ತೀವಿ. ಹಾಗಾಗಿ Q ಅಂತಾನೆ ಮೆನ್ಷನ್ ಮಾಡಬಹುದು. ಹೆನ್ಸ್ ದರ್ ಇಸ್ ನೋ ನೀಡ್ ಟು ರೆಪ್ರೆಸೆಂಟ್ ಇಟ್ ಆಸ್ ವಾಟ್. ಓಕೆ, ಸೊ ನಾನು ಯಾಕೆ ರೆಪ್ರೆಸೆಂಟ್ ಮಾಡಿದೆ ಅಂದ್ರೆ ಇಲ್ಲಿ V1 V2 ಅಂತ ಮಾಡಿದ್ನಲ್ಲ, ಹಾಗಾಗಿ ರೆಪ್ರೆಸೆಂಟ್ ಮಾಡಿರೋದು. ಇಟ್ಸ್ ಓಕೆ, ನೋ ನೀಡ್ ಟು ವರಿ. ಅದನ್ನ ಆಮೇಲೆ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ವಾಟ್ ಆರ್ ಕಾಮನ್ ಹಿಯರ್? K. Q1 and Q2 ಎರಡು ಸೇಮ್ ಇರೋದ್ರಿಂದ ಐ ವಿಲ್ ಮೆನ್ಷನ್ ಇಟ್ ಆಸ್ ವಾಟ್. ಓಕೆ, ಸೊ K ಇಂಟು Q divided by R1 minus K into Q divided by R2. ಸೊ ಎರಡರಲ್ಲೂ ಏನು ಕಾಮನ್? K into Q ಕಾಮನ್. ಓಕೆ, ಇಫ್ ಐ ರಿಮೂವ್ ದಿಸ್ ಅಂದ್ರೆ ಕಾಮನ್ ತಗೊಂಡ್ರೆ 1/R1 minus 1 divided by R2. Now if we what calculate R1 and R2 ವ್ಯಾಲ್ಯೂ, ಯಾಕಂದ್ರೆ R1 R2 ಗೊತ್ತಿಲ್ಲ, ಬಟ್ ವಾಟ್ ವಿ ನೋ ಓನ್ಲಿ ದ ವ್ಯಾಲ್ಯೂ ಆಫ್ R. ಇನ್ ಟರ್ಮ್ಸ್ ಆಫ್ R ಅಲ್ಲಿ ನಾವೇನ್ ಮಾಡಬೇಕು, R1 ಮತ್ತೆ R2 ನ ರೆಪ್ರೆಸೆಂಟ್ ಮಾಡಬೇಕು. ರೆಪ್ರೆಸೆಂಟ್ ಮಾಡೋದ್ರಲ್ಲಿ ಇರೋದೇ ಡಿರೈವೇಷನ್ ಅಷ್ಟೇ. ಇಫ್ ವಿ ರೆಪ್ರೆಸೆಂಟ್ ಬೋತ್ ಇನ್ ಟರ್ಮ್ಸ್ ಆಫ್ ದಿಸ್ ಒನ್, ದೆನ್ ಡಿರೈವೇಷನ್ ಏನಾಗುತ್ತೆ, ಕಂಪ್ಲೀಷನ್ ಆಗುತ್ತೆ. ಓಕೆ, ಫೈನ್. ಸೊ ಲೆಟ್ ಮಿ ರಬ್ ದಿಸ್ ಒನ್. ಈ ಕಡೆ ಅಳಿಸ್ಕೊಳ್ಳೋಣ.
Now you have to apply some what geometry. ಈಗ ಜಿಯೋಮೆಟ್ರಿ ಕಾನ್ಸೆಪ್ಟ್ ಅಪ್ಲೈ ಮಾಡಬೇಕು. ಹಿಯರ್ ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಕ್ಯಾಲ್ಕುಲಸ್, ಇಂಟಿಗ್ರೇಷನ್, ಡಿಫರೆನ್ಸಿಯೇಷನ್ ಏನು ಇರೋದಿಲ್ಲ. ಜಿಯೋಮೆಟ್ರಿ ಇರುತ್ತೆ, ಜಿಯೋಮೆಟ್ರಿ ಅಪ್ಲೈ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಅಪ್ಲೈ ದಟ್ ಒನ್. ಸೊ ಈಗ ಡೈಪೋಲ್ ಮೊಮೆಂಟಿಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ, ಓಕೆ, ಸೊ ಲೆಟ್ ಅಸ್ ಟೇಕ್ ಎ HCl ಮಾಲಿಕ್ಯೂಲ್ ವಿಚ್ ಓಕೆ, ಸೊ ಯು ಮೈಟ್ ಬಿ ನೋಯಿಂಗ್ ದಟ್ H+Cl ಮೈನಸ್ ಆಗಿ ಏನಾಗಿರುತ್ತೆ, ಶೇರ್ ಮಾಡ್ಕೊಂಡಿರುತ್ತೆ ಎಲೆಕ್ಟ್ರಾನ್ಸ್ನ. ಸೊ ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ಕೊಟ್ಟಿರುತ್ತೆ ಅಂಡ್ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ತಗೊಂಡಿರುತ್ತೆ. ದಟ್ ಮೀನ್ಸ್ ದೇರ್ ವಿಲ್ ಬಿ ಅ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಆಟಮ್ಸ್ ಅಂಡ್ ಲೆಟ್ ಮಿ ಟೇಕ್ ದಟ್ ಅಟ್ಸ್ 2a and there will be a electric dipole. This is the best example for electric dipole. ಈಗ ನೀವು ಯಾಕೆ ಇದನ್ನು ಎಕ್ಸಾಂಪಲ್ ಕೊಡ್ತೇನೆ ಅಂದರೆ, HCl ಅಲ್ಲಿ ನಾನು ಒಂದು ಮಾಲಿಕ್ಯೂಲ್ ತೊಗೊಂಡಿದ್ದೀನಿ. ಒಂದು ಮಾಲಿಕ್ಯೂಲ್ ವಿ ಕ್ಯಾನಾಟ್ ಸಿ ಆ್ಯಂಡ್ ಅದರಲ್ಲಿ ನಾನು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಚಾರ್ಜ್ ಪಾರ್ಟಿಕಲ್ಸ್. ದಟ್ ಮೀನ್ಸ್ ದೀಸ್ ಚಾರ್ಜ್ ಪಾರ್ಟಿಕಲ್ಸ್ ಅಂದರೆ ಇದನ್ನು ಜಸ್ಟ್ ನಾವು ಝೂಮ್ ಮಾಡಿ ಬರೆದಿರೋದು ದೊಡ್ಡದಾಗಿ, ಅದು ನಾವು ಅದಕ್ಕೆ ಕಣ್ಣಲ್ಲಿ ನೋಡೋದಕ್ಕೆ ಆಗಲ್ಲ. ಓಕೆ, ಸೊ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬೇಕೇ ಬೇಕು ಈ ಒಂದು ಡೈಪೋಲ್ನ ಇಫ್ ಎಟ್ ಆಲ್ ಇಫ್ ಯು ವಾಂಟ್ ಟು ಅಬ್ಸರ್ವ್. ವೈ ಆಮ್ ಎಕ್ಸ್ಪ್ಲೈನಿಂಗ್ ದಿಸ್ ಒನ್ ಈಸ್, ಕನ್ಸಿಡರ್ ದ ಜಿಯೋಮೆಟ್ರಿ. ಒಂದು ಈ ರೀತಿ ಒಂದು ಲೈನ್ ಇದೆ. ಓಕೆ, ಸೊ ಆ್ಯಂಡ್ ಒಂದು ಈ ಆ್ಯಂಗಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಬಿಫೋರ್ ದಟ್ ಲೆಟ್ ಮಿ ಮೆನ್ಷನ್ ಯು ಒನ್ ಮೋರ್ ಥಿಂಗ್. ದ ಆ್ಯಂಗಲ್ ಬಿಟ್ವೀನ್ ದಿಸ್ ಡೈಪೋಲ್ ಆ್ಯಂಡ್ ದ ಪಾಯಿಂಟ್, ಓಕೆ, ಡೈಪೋಲ್ ಮತ್ತು ಒಂದು ಪಾಯಿಂಟಿಗೆ ಮತ್ತು ಡೈಪೋಲ್ ಮೊಮೆಂಟಿಗೆ ಬರುವಂಥ ಆ್ಯಂಗಲ್ನ ಥೀಟಾ ಅಂತ ತಗೊಳ್ಳೋಣ. ಓಕೆ, ಯಾಕಂದರೆ ಈಗ ಇಲ್ಲೆಲ್ಲ ಒಂದು ಕಡೆ ಬಂತು ಅಂದರೆ ಒನ್ಸ್ ಅಗೈನ್ ದ ಡೈಪೋಲ್ ಮೊಮೆಂಟ್ ಪೊಟೆನ್ಷಿಯಲ್ ವೇರಿ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಥೀಟಾ ಆಲ್ಸೋ. ಓಕೆ, ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಒನ್. ಈಗ ಈ ಪಾಯಿಂಟನ್ನು ಇಲ್ಲಿಗೆ ನಾನು ಜಾಯಿನ್ ಮಾಡಬೇಕು ಅಂದರೆ ಇಟ್ ವಿಲ್ ಕಮ್ ಲೈಕ್ ಎ ಕರ್ವ್. ಹೌದಾ, ಈಗ ಎರಡು ಪಾಯಿಂಟ್ ಹಿಂಗಿರುತ್ತೆ. ಸೊ ಈ ಪಾಯಿಂಟನ್ನು ಆ್ಯಂಗಲ್ ದೊಡ್ಡದಾಗಿದೆ ಹಿಂಗೆ ಕರ್ವ್ ಮಾಡ್ತೀನಿ ಅಂದರೆ, ಸುತ್ತೀನಿ ಅಂತ ಹೇಳಿದ್ರೆ ಇಟ್ ವಿಲ್ ಕಮ್ ಲೈಕ್ ಎ ಕರ್ವ್. ಅದೇ ಆ್ಯಂಗಲ್ ತುಂಬ ಶಾರ್ಟ್ ಇತ್ತು ಅಂದರೆ, ಈ ಥರ ಶಾರ್ಟ್ ಇತ್ತು ಅಂದರೆ, ಸೊ ದೆನ್ ಇಫ್ ಯು ಡ್ರಾ ಎ ಪರ್ಪೆಂಡಿಕ್ಯುಲರ್, ದೆನ್ ದಟ್ ಪರ್ಪೆಂಡಿಕ್ಯುಲರ್ ಇಸ್ ನಥಿಂಗ್ ಬಟ್ ವಾಟ್, ಆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಏನಾಗುತ್ತೆ, ಓಕೆ, ಸೊ ಇಟ್ ವಿಲ್ ಜಾಯಿನ್ ದೀಸ್ ಟು ಲೈನ್ಸ್. ಹೌದಾ, ಸೊ ಈ ಕರ್ವ್ ಬರಲ್ಲ, ಅವಾಗ ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ ಬರುತ್ತೆ. ಅದನ್ನ ಇಲ್ಲಿ ಅಪ್ಲೈ ಮಾಡ್ತೀವಿ. ಓಕೆ, ಎಸ್. ನಾವು ದೆನ್ ದಿಸ್ ವ್ಯಾಲ್ಯೂ ಇಫ್ ಇಟ್ ಈಸ್ ಎಕ್ಸ್, ದೆನ್ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಸೊ ಟೋಟಲ್ ಡಿಸ್ಟೆನ್ಸ್ ಮೇ ಬಿ ಡಿಫ್ರೆಂಟ್, ಬಟ್ ಈ ಎರಡು ವ್ಯಾಲ್ಯೂಸ್ ಏನಾಗುತ್ತೆ, ಸೇಮ್ ಆಗುತ್ತೆ. ಯಾವಾಗ, ವೆನ್ ದ ಆ್ಯಂಗಲ್ ಈಸ್ ಸ್ಮಾಲ್. ಈಗ ದಿಸ್ ಮ್ಯಾಥಮೆಟಿಕ್ಸ್ನ ಇಲ್ಲಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ಲೆಟ್ ಮಿ ಶೋ ಯು. ಈಗ ಈ ರೀತಿ ಇದೆ. ಕನ್ಸಿಡರ್ ದಿಸ್ ಈಸ್ ದ ಡೈಪೋಲ್ ಮೊಮೆಂಟ್ ಇನ್ ದ ಪಾಯಿಂಟ್ ಆ್ಯಂಡ್ ದಿಸ್ ಈಸ್ R1 ಅಂತ ಅಂದ್ಕೊಳ್ಳೋಣ. ದಿಸ್ ಈಸ್ R, ದಿಸ್ ಈಸ್ R1. ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಪೊಟೆನ್ಷಿಯಲ್ ಕಂಡುಹಿಡಿತಾ ಇದ್ದೀವಿ. ಸೊ ಇವಾಗ ಏನು ಮಾಡ್ತೀನಿ, ಸಿನ್ಸ್ ಈ ಎರಡೂ ಚಾರ್ಜ್ ಪಾರ್ಟಿಕಲ್ಸ್ ಹತ್ರ ಇರೋದ್ರಿಂದ ಈ ಒಂದು ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿಗೆ ಬಂದ್ಬಿಡುತ್ತೆ, ಈ ಥರ ಬಂದ್ಬಿಡುತ್ತೆ. ಎರಡು ಚಾರ್ಜ್ ಪಾರ್ಟಿಕಲ್ಸ್ ಆ್ಯಕ್ಚುಲ್ ಆಗಿ ತುಂಬ ಹತ್ರ ಇದೆ. ಸೊ ದೆನ್ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಬೇಕು ಅಂದರೆ ಒಂದು ಲೈನ್ ಡ್ರಾ ಮಾಡಿದ್ರೆ ದೆನ್ ದಟ್ ವಿಲ್ ಬಿ ಎ ಪರ್ಪೆಂಡಿಕ್ಯುಲರ್. ಸೊ ಅದೇ ರೀತಿ ಈಗ ಏನು ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ತೀನಿ. ಓಕೆ, ಸೊ ತುಂಬ ಹತ್ರ ಇರೋದ್ರಿಂದ ಐ ವಿಲ್ ಡ್ರಾ ಎ ಲೈನ್. ದೆನ್ ಇವೆರಡು ಏನಾಯಿತು, ಪರ್ಪೆಂಡಿಕ್ಯುಲರ್ ಅಂದರೆ ಪರ್ಪೆಂಡಿಕ್ಯುಲರ್ ಲೈನ್ ಆಯ್ತು ಇದು ಈ ಜಾಯಿನ್ ಮಾಡುವಾಗ. ಅದೇ ಆ್ಯಂಗಲ್ ದೊಡ್ಡದಿದ್ರೆ, ಸೊ ಸಿ ಹಿಯರ್ ಆ್ಯಂಗಲ್ ದೊಡ್ಡದಿದ್ದಾಗ, ಈ ಆ್ಯಂಗಲ್ ದೊಡ್ಡದಿದ್ದಾಗ ಇದು ಕರ್ವ್ ಆಗಿ ಬರ್ತದೆ. ತುಂಬ ಆ್ಯಂಗಲ್ ಸಣ್ಣದಿದ್ರೆ ದೆನ್ ದಿಸ್ ಲೈನ್ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಪರ್ಪೆಂಡಿಕ್ಯುಲರ್. ಹೌದಾ, ಎಸ್. ಸೊ ದೆನ್ ದಿಸ್ ಲೈನ್ ವಿಲ್ ಬಿ ಪರ್ಪೆಂಡಿಕ್ಯುಲರ್. ನೆಕ್ಸ್ಟ್ ದಿಸ್ ಈಸ್ R1 ಅಲ್ವಾ, ಈ ಪೆನ್ಸಿಲಲ್ಲಿ ಏನು ತಗೊಳ್ತಾ ಇದ್ದೀನಿ, ದಿಸ್ ಈಸ್ R1, ದಿಸ್ ಹೋಲ್ ಲೆಂತ್ ಈಸ್ R, ದೆನ್ R1 ಈಸ್ ಈಕ್ವಲ್ ಟು ಹೋಲ್ ಲೆಂತ್ R ಮೈನಸ್ ದಿಸ್ ವ್ಯಾಲ್ಯೂ ಆಗುತ್ತಲ್ವಾ. ಈಗ ಈ ಪಾಯಿಂಟ್ ಜಾಯಿನ್ ಮಾಡಿದ್ರೆ ಲೆಟ್ ಮಿ ಟೇಕ್ ದಟ್ ಪಾಯಿಂಟ್ ಆಸ್ M. ಸೊ ದೇರ್ ಫೋರ್ ದಿಸ್ R1 ವ್ಯಾಲ್ಯೂ ಈಸ್ ಈಕ್ವಲ್ ಟು, ಓಕೆ, ಸೊ ದಿಸ್ R ಟೋಟಲ್ ಲೆಂತ್ ಏನಿದೆ R ಮೈನಸ್ ದಿಸ್ OM. ಓಕೆ, ಸೊ ಈಗ OM ವ್ಯಾಲ್ಯೂನ ನಾನು ಮೈನಸ್ ಮಾಡಿಕೊಂಡ್ರೆ ಐ ಕ್ಯಾನ್ ರಿಲೇಟ್ ದಿಸ್ R1 ವಿತ್ ರೆಸ್ಪೆಕ್ಟ್ ಟು R. ಹೇಗೆ ಮಾಡ್ಕೊಳ್ಳೋದು? ಓಕೆ, ಫೈನ್, ಲಿಸನ್. Okay, see, let me take, we want the value of OM ಸಿಕ್ತು ಅಂದರೆ R1ಗೂ Rಗೂ ಏನು ರಿಲೇಷನ್ಶಿಪ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಫಾರ್ ದಟ್ ವಾಟ್ ಐ ವಿಲ್ ಡೂ, ಐ ವಿಲ್ ಟೇಕ್, ಓಕೆ, ಸೊ ಎಸ್, ಸಿ R1 ಆರ್ ಟೋಟಲ್ R ಇಸ್ ಈಕ್ವಲ್ ಟು R1 ಪ್ಲಸ್ OM. ಹೌದಾ, ಸಿ ಟೋಟಲ್ R ಅಂದರೆ R1, ನಾನು ಅದನ್ನೇ ಪೆನ್ಸಿಲಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ಸೇಮ್. ಸೊ ದೇರ್ ಫೋರ್ ಟೋಟಲ್ R ಇಸ್ ಈಕ್ವಲ್ ಟು R1 ಪ್ಲಸ್ OM. ಅದೇ ರೀತಿ, ಓಕೆ, ಸೊ ನಾವು ವಿ ವಾಂಟ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ OM. ನಾವು ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ OMಗೆ ಮತ್ತು ಥೀಟಾ ಇರೋದೇನು, ಅಡ್ಜಸೆಂಟ್ ಮತ್ತು ಆ್ಯಂಗಲ್. ಹೆನ್ಸ್ ಐ ವಿಲ್ ರೈಟ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ OM ಡಿವೈಡೆಡ್ ಬೈ, ಓಕೆ, ಸೊ ಹೈಪೋಟ್ನಸ್. ಇದು 90 ಡಿಗ್ರಿ ಆದರೆ ಇದು ಹೈಪೋಟ್ನಸ್ ಆ್ಯಂಡ್ ಹಿಯರ್ ದ ವ್ಯಾಲ್ಯೂ ವಿಲ್ ಬಿ A. ವೈ A? ಯಾಕೆ ಅಂದರೆ ಈ ಮಿಡ್ ಪಾಯಿಂಟ್ ಬರುತ್ತೆ, ಟೋಟಲ್ ಡಿಸ್ಟೆನ್ಸ್ 2a ಇದ್ದರೆ ಇಲ್ಲಿಗೂ ಎ ವ್ಯಾಲ್ಯೂ ಆಗುತ್ತೆ. ಸೊ ದೇರ್ ಫೋರ್ ಹೈಪೋಟ್ನಸ್ ಏನಿದೆ, ಎ ವ್ಯಾಲ್ಯೂ ಇದೆ. ಸೊ ದೇರ್ ಫೋರ್ OM ಇಸ್ ಈಕ್ವಲ್ ಟು A ಕಾಸ್ ಥೀಟಾ. ಓಕೆ, ಎಸ್, OM ವ್ಯಾಲ್ಯೂ ಸಿಕ್ತು. ನಾವು ಐ ವಾಂಟ್ ದ ವ್ಯಾಲ್ಯೂ ಆಫ್ ವಾಟ್, R1 ಬೇಕಾಗಿರೋದ್ರಿಂದ ದೇರ್ ಫೋರ್ R1 ಅಲ್ಲೇ ಇಟ್ಕೊಳ್ತೀನಿ, OM ಈ ಕಡೆ ತಗೊಬರ್ತೀನಿ. ಸೊ ದೇರ್ ಫೋರ್ R1 ಇಸ್ ಈಕ್ವಲ್ ಟು R ಮೈನಸ್ OM, ವಿಚ್ ಈಸ್ ನಥಿಂಗ್ ಬಟ್ R ಮೈನಸ್ A ಕಾಸ್ ಥೀಟಾ.
ಲೆಟ್ ಮಿ ಟೇಕ್ ಓಕೆ. ಸೊ R1 ವ್ಯಾಲ್ಯೂ ಏನು ಸಿಕ್ತು ನಮಗೆ, R ಮೈನಸ್ ಎ ಕಾಸ್ ಥೀಟಾ ಸಿಕ್ತು. ಅದೇ ರೀತಿ ನಾವು ಲೆಟ್ ಅಸ್ ಗೋ ವಿತ್ ವಾಟ್ ದಿಸ್ R2 ವ್ಯಾಲ್ಯೂ. ಅದೇ ರೀತಿ ಸಿ ಹಿಯರ್, ಇವಾಗ ಏನಾಯಿತು, ಈಗ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ದಿಸ್ ಈಸ್ ಆರ್ ವ್ಯಾಲ್ಯೂ, ಪೆನ್ಸಿಲ್ನ ಈಗ ಆರ್ ವ್ಯಾಲ್ಯೂ ಅಂತ ಹೇಳ್ತೀನಿ, ಯಾಕಂದ್ರೆ ಈ ಆರ್ಮು ಇದೇನಿದೆ ಮೈನಸ್ ಕ್ಯೂ ಚಾರ್ಜಿಂದ ಪಿ ಏನಿದೆ ದ ಲೆಂತ್ ಇಟ್ ಈಸ್ ಮೋರ್ ದ್ಯಾನ್ ಆರ್. ಸೊ ಹಾಗಾಗಿ ಈ ಪಾಯಿಂಟ್ ತಗೊಂಡ್ರೆ ನಾವು ಸಿನ್ಸ್ ದ ಆಂಗಲ್ ಇಸ್ ವೆರಿ 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 ಸ್ಮಾಲ್, ಇದನ್ನ ಇಲ್ಲಿಗೆ ಜಾಯಿನ್ ಮಾಡ್ಬೋದಾ? ಜಾಯಿನ್ ಮಾಡಿದ್ರೆ ಏನು ಸಿಕ್ತು, ಪರ್ಪೆಂಡಿಕ್ಯುಲರ್ ಸಿಕ್ತು. ಪರ್ಪೆಂಡಿಕ್ಯುಲರ್ ಸಿಕ್ಕಿದಾಗ ಏನಾಯಿತು, ಈ ಲೈನಿಂದ ಪರ್ಪೆಂಡಿಕ್ಯುಲರ್ ಲೈನ್ನ ನಾನು ಡ್ರಾ ಮಾಡ್ಕೊಂಡ್ರೆ ಹಿಯರ್ ಫ್ರಮ್ ಹಿಯರ್ ಟು ಹಿಯರ್ ಇಟ್ ವಿಲ್ ಗೆಟ್. ಸೊ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೊಂಡ್ರೆ ಐ ಹ್ಯಾವ್ ಟು ಎಕ್ಸ್ಟೆಂಡ್ ದಿಸ್ ಒನ್. ಸಿ ಈ ಲೈನ್ನ ನಾನೇನು ಮಾಡ್ಕೋಬೇಕಾಗುತ್ತೆ, ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಈ ಪಾಯಿಂಟ್ ಜಾಯಿನ್ ಆದರೆ ಓಕೆ, ಲೆಟ್ ಮಿ ರೈಟ್, ಈ ಪಾಯಿಂಟ್ ಜಾಯಿನ್ ಆದರೆ ದೆನ್ ದಿಸ್ ವಿಲ್ ಬಿ 90 ಡಿಗ್ರಿ. ಇದು ಓ, ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ ಆಸ್ ಎನ್, ಯಾಕಂದರೆ ಈಗ ಓ ಎನ್ನ ಫೈಂಡ್ ಔಟ್ ಮಾಡಿಕೊಂಡ್ರೆ ಐ ಕ್ಯಾನ್ ರಿಲೇಟ್ R2 ಆ್ಯಂಡ್ R ಆಸ್ ವಿ ಡಿಡ್ R1 ವಿತ್ R. ಓಕೆ, ಹೇಗೆ? ಸಿ ದಿಸ್ R2 ಈಸ್ ಈಕ್ವಲ್ ಟು, ನಾವೀಗ R2 ಅಂದ್ರೇನು, ಪಿ ಒ ಪ್ಲಸ್ ಓ ಎನ್, ಪಿ ಒ ಪ್ಲಸ್ ಓ ಎನ್, ವಿಚ್ ಈಸ್ ಪಿ ಒ ಅಂದ್ರೇನು R ಪ್ಲಸ್ ಓ ಎನ್. ನಾವು ಐ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ವಾಟ್, ಓ ಎನ್. ಓ ಎನ್ನ ಕ್ಯಾಲ್ಕುಲೇಟ್ ಮಾಡೋದಾಗೆ ಒನ್ಸ್ ಅಗೈನ್ ಓ ಎನ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ವಾಟ್ ಈಸ್ ದ ಆಂಗಲ್ ಹಿಯರ್, ಇಲ್ಲಿರೋ ಆಂಗಲ್ ಏನೋ ಥೀಟಾ, ಇದು ವರ್ಟಿಕಲಿ ಆಪೋಸಿಟ್ ಆಂಗಲ್ಲು, ಹಾಗಾಗಿ ಥೀಟಾ. ಸೊ ದೇರ್ ಫಾರ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಓಕೆ ಅಡ್ಜಸೆಂಟ್ ಅಂದ್ರೇನು, ಓ ಎನ್ ಡಿವೈಡೆಡ್ ಬೈ ಹೈಪೋಟ್ನಸ್. ಹೈಪೋಟ್ನಸ್ ಈಸ್ ನಥಿಂಗ್ ಬಟ್ ಒನ್ಸ್ ಅಗೈನ್ ಇಟ್ ಈಸ್ ಎ, ಹೈಪೋಟ್ನಸ್ ಈಸ್ ದಿಸ್ ಒನ್, ಇದು 90 ಡಿಗ್ರಿ, ಇದು ಹೈಪೋಟ್ನಸ್. ದೇರ್ ಫಾರ್ ಓ ಎನ್ ಈಸ್ ಈಕ್ವಲ್ ಟು ಎ ಕಾಸ್ ಥೀಟಾ. ಸೊ ಈಗ ಓ ಎನ್ ವ್ಯಾಲ್ಯೂ ಸಿಕ್ತು, ದೇರ್ ಫಾರ್ R2 ಈಸ್ ಈಕ್ವಲ್ ಟು ಆರ್ ಪ್ಲಸ್ ಎ ಕಾಸ್ ಥೀಟಾ. ಸೊ ಇಲ್ಲೇನಾಯಿತು, ಆರ್ ಮೈನಸ್ ಎ ಕಾಸ್ ಥೀಟಾ, ಇಲ್ಲಿ ಆರ್ ಪ್ಲಸ್ ಎ ಕಾಸ್ ಥೀಟಾ. ಸೊ ಈ ಕಾನ್ಸೆಪ್ಟ್ ಗೊತ್ತಾದರೆ ಫ್ರಮ್ ಹಿಯರ್ ಟು ಹಿಯರ್ ಇಟ್ ಈಸ್ ವೆರಿ ಈಸಿ ಟು ಸಾಲ್ವ್. ಇದೇ ಜಿಯೋಮೆಟ್ರಿ, ಈ ಜಿಯೋಮೆಟ್ರಿ ಗೊತ್ತಾದರೆ ಅದನ್ನು ಸಾಲ್ವ್ ಮಾಡೋದು ಏನು ಕಷ್ಟ ಆಗಲ್ಲ. ಓಕೆ, ನಾವು ಲೆಟ್ ಮಿ ಗೋ ವಿತ್ ದ ಡಿರೈವೇಷನ್. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಈ ಎರಡು ಲೈನ್ನ ಜಾಯಿನ್ ಮಾಡಿದ್ರೆ ಈ ಲೈನ್ ಸೇಮ್ ಆಗುತ್ತೆ. ಈ ವ್ಯಾಲ್ಯೂಸ್, ಈ ವ್ಯಾಲ್ಯೂ ಏನಿರುತ್ತೆ, ದಟ್ ಮೀನ್ಸ್ ಓ ಎಮ್ ಇಸ್ ವಿಲ್ ಬಿ ಈಕ್ವಲ್ ಟು ಪಿ ಬಿ. ಅದನ್ನು ನಾನು ಅಪ್ಲೈ ಮಾಡಿಬಿಟ್ಟು ಈ ವ್ಯಾಲ್ಯೂಸ್ನ ತೆಗೆದಿದ್ದೀನಿ. ಓಕೆ, ಸೊ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಬೇಕಾದ್ರೆ ಇದನ್ನು ಇನ್ನೊಂದು ಸಲ ಎಲಾಬ್ರೇಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಕೆ ಇಂಟು ಕ್ಯೂ ಡಿವೈಡೆಡ್ ಬೈ R1 ವ್ಯಾಲ್ಯೂ ಏನಿದೆ, 1 ಡಿವೈಡೆಡ್ ಬೈ R ಮೈನಸ್ ಕಾಸ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ R ಪ್ಲಸ್ ಕಾಸ್ ಥೀಟಾ. ಏನಾಗುತ್ತೆ ಈಗ? ಓಕೆ, ಸೊ ಸಿಂಪಲ್ ಮ್ಯಾಥಮೆಟಿಕ್ಸು, ಎಲ್ ಸಿ ಎಮ್. ಓಕೆ, ಎ ಮೈನಸ್ ಬಿ, ಎ ಪ್ಲಸ್ ಬಿ, ದೆನ್ ಯು ವಿಲ್ ಗೆಟ್ ಇಟ್ ಆಸ್ ವಾಟ್, R ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಸೊ ಎಸ್, ಆರ್ ಮೈನಸ್ ಎ ಕಾಸ್ ಥೀಟಾ ಅಲ್ವಾ, ಎ ಮರ್ತ್ಬಿಟ್ಟಿದ್ವಿ. ಸೊ ಆರ್ ಮೈನಸ್ ಎ ಕಾಸ್ ಥೀಟಾ, ಹಿಯರ್ ಆರ್ ಪ್ಲಸ್ ಎ ಕಾಸ್ ಥೀಟಾ. ಅವಾಗ ಏನಾಗುತ್ತೆ, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಹೌದಾ? ಸೊ ಎ ಪ್ಲಸ್ ಬಿ ಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಸೊ ಇವಾಗ ಏನಾಗುತ್ತೆ, ಇಲ್ಲಿ ನ್ಯೂಮರೇಟರಲ್ಲಿ ವಾಟ್ ವಿ ವಿಲ್ ಗೆಟ್ ಇಟ್ ಆಸ್ ವಾಟ್, ಆರ್ ಮೈನಸ್ ಎ ಕಾಸ್ ಥೀಟಾ ಇದೆ ಅಲ್ವಾ, ಆರ್ ಪ್ಲಸ್ ಎ ಕಾಸ್ ಥೀಟಾ ಮೈನಸ್ ಇರೋದ್ರಿಂದ ಬ್ರಾಕೆಟ್ ಹಾಕಿ ಆರ್ ಮೈನಸ್ ಎ ಕಾಸ್ ಥೀಟಾ. ಓಕೆ, ಸೊ ಕೆ ಇಂಟು ಕ್ಯೂ. ಸಿ ಹಿಯರ್, ಇಲ್ಲೇನಾಗುತ್ತೆ, ಪ್ಲಸ್ ಆರು ಮೈನಸ್ ಆರ್ ವಿಲ್ ಗೆಟ್ಸ್ ಕ್ಯಾನ್ಸಲ್. ಇಲ್ಲಿ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಎ ಕಾಸ್ ಥೀಟಾ ಪ್ಲಸ್ ಎ ಕಾಸ್ ಥೀಟಾ. ಓಕೆ, ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಎಸ್. ಸೊ ದೇರ್ ಫಾರ್ ಟೋಟಲ್ ಪೊಟೆನ್ಷಿಯಲ್ ವಿ ಇಸ್ ಈಕ್ವಲ್ ಟು, ಸಿ ಹಿಯರ್, ಎ ಕಾಸ್ ಥೀಟಾ ಪ್ಲಸ್ ಎ ಕಾಸ್ ಥೀಟಾ ಅಂದರೆ 2a ಕಾಸ್ ಥೀಟಾ ಡಿವೈಡೆಡ್ ಬೈ ಓಕೆ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಇಂಟು ಕೆ ಇಂಟು ಕ್ಯೂ. ಓಕೆ, ಸೊ ಈಗ ನಾವು ವಿ ಹ್ಯಾವ್ ಟು ಅನಲೈಸ್. ಇಲ್ಲೇನಿದೆ, ಆರ್ ಸ್ಕ್ವೇರ್ ಇದೆ, ಆರ್ ಸ್ಕ್ವೇರ್ ಮೀನ್ಸ್ ದಿಸ್ ಲೆಂತ್. ಆ್ಯಂಡ್ ನಾವು ಹೇಳ್ತಾ ಇದ್ದೀವಿ ಆಟಮ್ಸ್ ಅಂದರೆ ಚಾರ್ಜ್ ಪಾರ್ಟಿಕಲ್ಸ್ ತುಂಬ ಹತ್ತಿರ ಇರುತ್ತೆ, ಪಾಯಿಂಟ್ ಇಲ್ಲಿ ತುಂಬ ದೂರದಲ್ಲಿರುತ್ತೆ. ಎ ವ್ಯಾಲ್ಯೂ ಅಂದರೆ ಇನ್ನೂ ಕಡಿಮೆ ಆಯಿತು, ಇಷ್ಟು ತುಂಬ ಸಣ್ಣ ಡಿಸ್ಟೆನ್ಸ್ ಆಯಿತು. ಈ ಡಿಸ್ಟೆನ್ಸ್ ಏನಿದೆ ಜಾಸ್ತಿ ಇದೆ, ಈ ಡಿಸ್ಟೆನ್ಸ್ ಸ್ಕ್ವೇರ್ ಮಾಡಿದ್ರೆ ಇನ್ನೂ ಡಬಲ್ ಆಗುತ್ತೆ ವ್ಯಾಲ್ಯೂ. ಅದರಲ್ಲಿ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ವೆರಿ 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 ಸ್ಮಾಲ್, ಯಾಕಂದರೆ ಥೀಟಾ ಏನಾಗುತ್ತೆ, ನಿಯರ್ಲಿ ವಿಲ್ ಬಿ ಈಕ್ವಲ್ ಟು 0. ಈ ಎರಡು ಪಾಯಿಂಟು ಹತ್ತಿರ ಬಂದಾಗ ಈ ಪಾಯಿಂಟಿಗೂ ಮತ್ತು ಈ ಒಂದು ಪಾಯಿಂಟಿಗೂ ಈ ಆ್ಯಂಗಲ್ ಏನಾಗುತ್ತೆ, ನಿಯರ್ಲಿ ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ. ಆಸ್ ವಿ ನೋ ದಟ್ ಕಾಸ್ 90 ಯಾವುದಕ್ಕೆ ಕನ್ವರ್ಟ್ ಆಗುತ್ತೆ, 0 ಕನ್ವರ್ಟ್ ಆಗುತ್ತೆ, ಯಾಕಂದರೆ ಕಾಸ್ 90 ವ್ಯಾಲ್ಯೂ ಇಸ್ 0. ಸೊ ದೇರ್ ಫೋರ್ ಹಿಯರ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ theta will be okay, so nearly equal to 0, hence we can ignore this one. So then the value will remain k into q, okay, 2a cos theta divided by r square, okay, divided by r square. Illi one more thing we will get, see I will write v, k hage baritini which is a constant, q into 2a, here we can apply. So q into 2a means what, okay, it is a dipole moment which is nothing but what, p cos theta. Scalar form ಅಲ್ಲಿ ಬರೆಯುತ್ತೆ ಇರೋದ್ರಿಂದ no need to write, okay, with respect to what
ವೆಕ್ಟರ್ ಫಾರ್ಮಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಹಿಯರ್ v is equal to k into p cos theta will be your final expression of the derivation. Okay, yes. ಇದರಲ್ಲಿ ಎರಡು ಕೇಸ್ ಬರುತ್ತೆ ಈಗ. This potential at a point due to electric dipole depends on, one is the angle between the dipole moment and the distance vector. ಹೌದಾ? ಸೊ ಆಂಗಲ್ ಬೇರೆ ಬೇರೆ ಆಂಗಲ್ ಹಾಕಿದಾಗ ಏನೇನಾಗುತ್ತೆ? ಓಕೆ, let us take it as what? Case 1. Case 1 ತಗೊಳ್ಳೋಣ. The angle is first case 1 when theta is equal to 0. Theta is equal to 0 ಅಂದರೆ ಪಾಯಿಂಟ್ ಎಲ್ಲಿಗೆ ಬರಬೇಕು? ಆನ್ ದ ಡೈಪೋಲ್ ಆಕ್ಸಿಸ್ಗೆ ಬರಬೇಕಾ? ಸೊ ಆನ್ ದ ಡೈಪೋಲ್ ಆಕ್ಸಿಸ್ ಅಂದರೆ cos 0 is nothing but what? So which implies cos 0 is equal to 1. ಸೊ cos 0 1 ಅಂದರೆ ಪೊಟೆನ್ಷಿಯಲ್ ಏನಾಗುತ್ತೆ? k into p divided by r square which is maximum. ಎಲೆಕ್ಟ್ರಿಕ್ ಡೈಪೋಲ್ನಲ್ಲಿ ಬರುವಂತಹ ಪೊಟೆನ್ಷಿಯಲ್ಲು ಯಾವ ಆ್ಯಂಗಲಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ ವೆನ್ ದ ಆ್ಯಂಗಲ್ ಬಿಟ್ವೀನ್ ದ ಡಿಸ್ಟೆನ್ಸ್, ದಟ್ ಮೀನ್ಸ್ ಆರ್ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಆ್ಯಂಡ್ ದ ಡೈಪೋಲ್ ವೆಕ್ಟರ್ ಈಸ್ 0. ಓಕೆ, ಅದೇ ಕೇಸ್ 2 ತಗೊಳ್ಳೋಣ. ಕೇಸ್ 2 ಓಕೆ, ವೆನ್ ದ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, 90 ಡಿಗ್ರಿ ತಗೊಂಡಾಗ ಕಾಸ್ 90 ವಿಲ್ ಬಿ 0. ಕಾಸ್ 90 0 ಆದಾಗ ಏನಾಗುತ್ತೆ? ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಲ್ ಬಿ 0. ಯಾಕೆ ಅಂದರೆ ಪಾಯಿಂಟ್ ಮೈನಸ್ ಚಾರ್ಜಿಂದು ಇಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪ್ಲಸ್ ಚಾರ್ಜಿಂದ ಇಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ಎಲೆಕ್ಟ್ರಿಕ್ ಫೀಲ್ಡ್. ಆ ಎರಡೂ ಎಲೆಕ್ಟ್ರಿಕ್ ಫೀಲ್ಡು ಅಟ್ ದಿಸ್ ಡೈಪೋಲ್ ಮೂಮೆಂಟ್, ನಾರ್ಮಲ್ ಟು ದಿಸ್ ಡೈಪೋಲ್ ಮೂಮೆಂಟ್, ಎರಡರಿಂದನೂ ಫೋರ್ಸ್ ಅಪ್ಲೈ ಆಗ್ತಿರೋದ್ರಿಂದ ಹಿಯರ್ ದೆರ್ ವಿಲ್ ಬಿ ನೋ ಪೊಟೆನ್ಷಿಯಲ್. ಈ ಜಾಗದಲ್ಲಿ ಇಲ್ಲೇನು ನಾನು ಸ್ಟಾರ್ ಮಾರ್ಕ್ ಆಗ್ತಾ ಇದ್ದೀನಿ, ಈ ಜಾಗದಲ್ಲಿ ಪೊಟೆನ್ಷಿಯಲ್ ಇರೋದಿಲ್ಲ. Okay, so hence when theta is 0 the dipole moment is maximum, when theta is 90 degree the dipole moment is minimum. Okay, very less. These two are the cases. I hope you understood. Okay, fine. ಈಗ ವೆಕ್ಟರ್ ಫಾರ್ಮ್ ಅಲ್ಲಿ ಒಂದು ಡಿನೋಟ್ ಮಾಡೋಣ ಇದನ್ನ. ಓಕೆ, ಸೊ ವೆಕ್ಟರ್ ಫಾರ್ಮ್ ಡಿನೋಟ್ ಮಾಡೋದಾದ್ರೆ ಲೆಟ್ ಮಿ ರೈಟ್ ಹಿಯರ್. ಓಕೆ, ಎಸ್, ವೆಕ್ಟರ್ ಫಾರ್ಮ್. ವೆಕ್ಟರ್ ಫಾರ್ಮಲ್ಲಿ ಡಿನೋಟ್ ಮಾಡೋದಾದರೆ, ಓಕೆ, ವಿ ನೋ ದಟ್ ಇಫ್ there are two vectors a dot b, then the scalar product will be ab cos theta. ಹೌದಾ? ab cos theta. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ಯಾವುದು ವೆಕ್ಟರ್ ಫಾರ್ಮಲ್ಲಿ ಬರುವಂಥದ್ದು? ಒಂದು p ಡೈಪೋಲ್ ಮೊಮೆಂಟು ಆ್ಯಂಡ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಓಕೆ, ಫೈನ್. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ಗೂ ಮತ್ತು ಡೈಪೋಲ್ ಮೊಮೆಂಟ್ಗೂ ಇರುವಂತಹ ಯೂನಿಟ್ ವೆಕ್ಟರ್ ಲೆಟ್ ಅಸ್ ಟೇಕ್ ಇಟ್ ಆಸ್ ವಾಟ್? ಓಕೆ, ಸೊ n ಕ್ಯಾಪ್ ಅಂತ ತಗೊಳ್ಳೋಣ. The dipole moment is p and let me take it as n cap. So if I write the scalar form, then p into n cos theta. So therefore n value, it is a unit vector ಆಗಿರೋದ್ರಿಂದ we can take it as what? N cap as 1. So hence the answer will be p cos theta. So p cos theta can be written as vector form p into n or p dot n cap. So hence potential can be written as k into k divided by r square. Okay, k divided by r square vector form p into n cap. ನಾನು r cap ಅಂತ ಬರಿತಾ ಇದ್ದೆ, ಬಟ್ ಇನ್ ಟೆಕ್ಸ್ಟ್ ಬುಕ್ ಐ ಥಿಂಕ್ ಇಟ್ ಹ್ಯಾಸ್ ಬಿನ್ ಮೆನ್ಷನ್ ಇಟ್ ಆಸ್ r cap. r cap ತಗೊಂಡ್ರೆ ಅಲ್ಲಿ 1 ಇಲ್ಲಿ ನೋಡಿದ್ರೆ ಇಲ್ಲಿ 1 ಬರೋಲ್ಲ ಅಂತೇಳಿ ಕನ್ಫ್ಯೂಷನ್ ಆಗ್ಬೋದು. ಸೊ ಹಾಗಾಗಿ n cap ತಗೊಂಡಿದ್ದೀನಿ ಅಷ್ಟೇ. ಓಕೆ, ಫೈನ್. ಸೊ ದಿಸ್ ಇಸ್ ದ ವೆಕ್ಟರ್ ಫಾರ್ಮ್ ಆಫ್ ವಾಟ್? ಎಲೆಕ್ಟ್ರಿಕ್ ಡೈಪೋಲ್ ಆರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ದ ಎಲೆಕ್ಟ್ರಿಕ್ ಡೈಪೋಲ್. ಕ್ಲಿಯರ್? ಎಸ್. ಸೊ ದೀಸ್ ಆರ್ ದ ಥಿಂಗ್ಸ್. ಇದು ಪೊಟೆನ್ಷಿಯಲಿನ ವೆಕ್ಟರ್ ಫಾರ್ಮ್ ಅಲ್ಲ, ಇದು ಡೈಪೋಲ್ ಮೊಮೆಂಟ್ನ ವೆಕ್ಟರ್ ಫಾರ್ಮ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದಿಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಈಸ್ ಆಲ್ವೇಸ್ ಎ ಸ್ಕೇಲರ್ ಕ್ವಾಂಟಿಟಿ. ಓಕೆ, ಫೈನ್. ಸೊ ಇಷ್ಟು ಡಿರೈವೇಷನು. ಐ ಹೋಪ್ ಯು ಅಂಡರ್ಸ್ಟುಡ್ ದ ಡಿರೈವೇಷನ್. ಓಕೆ, ಸೊ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡುವಾಗ ಇಟ್ ವಿಲ್ ಟೇಕ್ ಟೈಮ್. ವೈ? ಬಿಕಾಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಈ ವ್ಯಾಲ್ಯೂ ಯಾಕೆ R1 ಯಾಕೆ ಆರಿಗೆ ಈಕ್ವಲ್ ಆಗುತ್ತೆ, ಅಥವಾ R ಇಂದ R1 ಯಾವಾಗ ನಮಗೆ ರಿಲೇಷನ್ಶಿಪ್ ಸಿಗುತ್ತೆ, ಈ ಒಂದು ವ್ಯಾಲ್ಯೂಸ್ ಹೇಗೆ ಯಾಕೆ ಬರ್ಕೋಬೇಕಾಯಿತು, ಇದು ಬೇಕು ಅಂದರೆ ಈ ಜಿಯೋಮೆಟ್ರಿ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಿಯರ್? ಎಸ್. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಓಕೆ, ಸೊ ಐ ವಿಲ್ ಟ್ರೈ ಟು ಕ್ಲಿಯರ್ ದಟ್ ಡೌಟ್ಸ್. ಸೊ ಅರ್ಥ ಆಗಿದರೆ ನೀವು ನೋಡಿ, ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಶೇರ್ ಮಾಡಿ ಅಂತ ಕೇಳ್ತಾ ನಮಸ್ತೆ.